ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ ಹಾಗೂ ಅಮೆಜಾನ್ ಗ್ರೇಟ್ ಇಂಡಿಯನ್ ಸೇಲ್ ಅಲ್ಲಿ ಯಾವುದೇ ಫೋನ್ ನೀವು ತಗೊಂಡಿಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಈ ಸೇಲ್ ಅಲ್ಲಿ ಯಾವುದೇ ಫೋನ್ ತಗೊಂಡಿಲ್ಲ, ತಗೋಬೇಕಿತ್ತು ಅಂತ ಏನು ಯೋಚನೆ ಮಾಡ್ಬಿಡಿ. ಯಾಕಂದ್ರೆ ನೆಕ್ಸ್ಟ್ ಮಂತ್ ಅಂತಂದ್ರೆ ಅಕ್ಟೋಬರ್ ಅಲ್ಲಿ ತುಂಬಾ ಫೋನ್ಸ್ ಗಳು ಲಾಂಚ್ ಆಗ್ತಾ ಇದಾವೆ. ಈ ವಿಡಿಯೋದಲ್ಲಿ ಅಕ್ಟೋಬರ್ ಮಂತ್ ಅಲ್ಲಿ ಲಾಂಚ್ ಆಗೋ ಫೋನ್ಸ್ ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಮಂತ್ ಅಲ್ಲಿ ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್ಸ್ ಗಳು ಲಾಂಚ್ ಆಗ್ತಾ ಇದಾವೆ, ಮಿಡ್ ರೇಂಜ್ ಲೆವೆಲ್ ಸ್ಮಾರ್ಟ್ ಫೋನ್ಸ್ ಗಳು ಲಾಂಚ್ ಆಗ್ತಾ ಇದಾವೆ, ಹಾಗೆ ಫ್ಲಾಗ್ಶಿಪ್ ಲೆವೆಲ್ ಸ್ಮಾರ್ಟ್ ಫೋನ್ಸ್ ಗಳು ಲಾಂಚ್ ಆಗ್ತಾ ಇದಾವೆ. ಎಲ್ಲಾ ರೇಂಜ್ ಅಲ್ಲಿ ಎಲ್ಲಾ ಬ್ರಾಂಡ್ಸ್ ಕಡೆಯಿಂದ ಲಾಂಚ್ ಆಗ್ತಾ ಇದಾವೆ. ಎಲ್ಲದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ಗೆ ಬಂದಿದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ರಿಕ್ವೆಸ್ಟ್, ನಮ್ ಚಾನಲ್ಗೆ ಮೆಂಬರ್ ಆಗಿ ಜಾಯ್ನ್ ಆಗಿ. ಇದರಿಂದ ನಿಮ್ಗೆ 51 ರೂಪಾಯಿ ಲಾಸ್ ಆಗುತ್ತೆ ನಿಜ, ಆದ್ರೆ ಇದರಿಂದ ನನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ಲೀಸ್ ಜಾಯ್ನ್ ಆಗ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ವಿವೋ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ವಿವೋ ಕಡೆಯಿಂದ 5 ಫೋನ್ಸ್ ಗಳು ಲಾಂಚ್ ಆಗ್ಬೋದು. ಮೊದಲನೇದಾಗಿ ವಿವೋ X200 ಸೀರೀಸ್ 4 ಲಾಂಚ್ ಆಗುತ್ತೆ. ವಿವೋ X200, ವಿವೋ X200 Pro, ವಿವೋ X200 Pro ಮಿನಿ, ಹಾಗೆ ವಿವೋ X200 Ultra. ವಿವೋ X200 Pro ಅಲ್ಲಿ 6.78 ಇಂಚಸ್ 1.5K ಕ್ವಾಡ್ ಕರ್ವ್ AMOLED ಡಿಸ್ಪ್ಲೇ ಸಿಗುತ್ತೆ. MediaTek ಕಡೆಯಿಂದ Dimensity 9400 ಪ್ರೊಸೆಸರ್ ಇರುತ್ತೆ. 200 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ. 6000 mAh ಬ್ಯಾಟರಿ ಸಿಗುತ್ತೆ. 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ, ಹಾಗೆ 30 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಫೋನ್ ಅಲ್ಲಿ ಅಲ್ಟ್ರಾಸೋನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ IP68 ಅಥವಾ IP69 ಸರ್ಟಿಫಿಕೇಶನ್ ಸಿಗುತ್ತೆ. ಈ ಫೋನ್ ನಿಮ್ಗೆ 70,000 ಇಂದ 80,000 ಒಳಗಡೆನೆ ಸಿಗುತ್ತೆ. ಹಾಗೆ ವಿವೋ X200 Pro ಮಿನಿ ಅಲ್ಲಿ 6.31 ಇಂಚಸ್ 1.5K AMOLED ಡಿಸ್ಪ್ಲೇ ಇರುತ್ತೆ. MediaTek ಕಡೆಯಿಂದ Dimensity 9400 ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ 5700 mAh ಬ್ಯಾಟರಿ ಸಿಗುತ್ತೆ. 60 ವ್ಯಾಟ್ ಅಥವಾ 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಹಾಗೆ ಇದರಲ್ಲಿ ಇನ್ ಡಿಸ್ಪ್ಲೇ ಶಾರ್ಟ್ ಟ್ರೂ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಇದರಲ್ಲಿ IP69 ಸರ್ಟಿಫಿಕೇಶನ್ ಸಿಗುತ್ತೆ. ಈ ಫೋನ್ 50,000 ಇಂದ 55,000 ಒಳಗಡೆ ಬರುತ್ತೆ. ಈ ವಿವೋ X200 ಸೀರೀಸ್ ಅಕ್ಟೋಬರ್ 14th ಗೆ ಲಾಂಚ್ ಆಗ್ಬೋದು. ಎರಡನೇದಾಗಿ ವಿವೋ Y300 Pro ಕೂಡ ಲಾಂಚ್ ಆಗ್ಬೋದು. ಈ ಫೋನ್ ಅಲ್ಲಿ 6.77 ಇಂಚಸ್ ಫುಲ್ HD+ AMOLED ಡಿಸ್ಪ್ಲೇ ಇರುತ್ತೆ. ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ ಡ್ರ್ಯಾಗನ್ 6 Gen 1 ಪ್ರೊಸೆಸರ್ ಕೊಟ್ಟಿದ್ದಾರೆ. 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. 5500 mAh ಬ್ಯಾಟರಿ ಸಿಗುತ್ತೆ. 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಈ ಫೋನ್ 19,999ಗೆ ಅಕ್ಟೋಬರ್ 1st ವೀಕ್ ಅಲ್ಲಿ ಲಾಂಚ್ ಆಗ್ಬೋದು. ಎರಡನೇದಾಗಿ ನಾವು ರಿಯಲ್ಮಿ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ರಿಯಲ್ಮಿ ಕಡೆಯಿಂದ 4 ಫೋನ್ಸ್ ಗಳು ಲಾಂಚ್ ಆಗ್ಬೋದು. ಮೊದಲನೇದಾಗಿ ರಿಯಲ್ಮಿ GT7 Pro. ಈ ಫೋನ್ ಅಲ್ಲಿ 6.78 ಇಂಚಸ್ 1.5K ಮೈಕ್ರೋ ಕರ್ವ್ಡ್ LTPO OLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇರುತ್ತೆ. ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ ಡ್ರ್ಯಾಗನ್ 8 Gen 4 ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. 6000 mAh ಬ್ಯಾಟರಿ ಸಿಗುತ್ತೆ. 100 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ iPhone 16 ಅಲ್ಲಿ ಇರೋ ತರ ಆಕ್ಷನ್ ಬಟನ್ ಇದರಲ್ಲೂ ಕೂಡ ಆಕ್ಷನ್ ಬಟನ್ ಇರುತ್ತೆ. ಕ್ಯಾಮೆರಾ ಕಂಟ್ರೋಲ್ ಮಾಡಬಹುದು. ಹಾಗೆ ಈ ಫೋನ್ ಗೇಮಿಂಗ್ ಗೋಸ್ಕರ ಬೆಸ್ಟ್ ಇದೆ. ಈ ಫೋನ್ 50,000 ಇಂದ 55,000 ಒಳಗಡೆ ಅಕ್ಟೋಬರ್ ಎಂಡ್ ಅಲ್ಲಿ ಬರಬಹುದು. ಹಾಗೆ ಎರಡನೇದಾಗಿ ರಿಯಲ್ಮಿ P2. ರೀಸೆಂಟ್ ಆಗಿ ರಿಯಲ್ಮಿ P2 Pro ಲಾಂಚ್ ಆಗಿತ್ತು. ಇದರ ಬೇಸ್ ಮಾಡೆಲ್ ರಿಯಲ್ಮಿ P2 ಲಾಂಚ್ ಆಗ್ತಾ ಇದೆ. ಇದರಲ್ಲಿ 6.72 ಇಂಚಸ್ ಫುಲ್ HD+ AMOLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇರುತ್ತೆ. ಹಾಗೆ ಇದರಲ್ಲಿ MediaTek ಕಡೆಯಿಂದ Dimensity 7200 ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. 5000 mAh ಬ್ಯಾಟರಿ ಸಿಗುತ್ತೆ. 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ ಬಂದು 17,999ಗೆ ಅಕ್ಟೋಬರ್ ಮಧ್ಯದಲ್ಲಿ ಲಾಂಚ್ ಆಗ್ಬೋದು. ಮೂರನೇದಾಗಿ ರಿಯಲ್ಮಿ 14 Pro ಸೀರೀಸ್ ಲಾಂಚ್ ಆಗ್ತಾ ಇದೆ. ರೀಸೆಂಟ್ ಆಗಿ ಅಂದ್ರೆ 2 months ಬ್ಯಾಕ್ ರಿಯಲ್ಮಿ 13 ಸೀರೀಸ್ ಲಾಂಚ್ ಆಗಿತ್ತು. ಆದ್ರೆ ಈಗ ರಿಯಲ್ಮಿ 14 Pro ಸೀರೀಸ್ ಕೂಡ ಲಾಂಚ್ ಆಗ್ತಾ ಇದೆ. ರಿಯಲ್ಮಿ ಅವರು ಅದೆಷ್ಟು ಫೋನ್ ಲಾಂಚ್ ಮಾಡ್ತಾರೆ ಅಂತ ರಿಯಲ್ಮಿ ಅವ್ರಿಗೆ ಗೊತ್ತಿರಲ್ಲ ಅನ್ಸುತ್ತೆ. ಒಂದ್ ತಿಂಗಳಲ್ಲಿ 3 ರಿಂದ 5 ಫೋನ್ ಲಾಂಚ್ ಮಾಡ್ತಾರೆ. ಈಗ ರಿಯಲ್ಮಿ 14 Pro ಹಾಗೆ ರಿಯಲ್ಮಿ 14 Pro Plus ಲಾಂಚ್ ಆಗ್ತಾ ಇದೆ. ರಿಯಲ್ಮಿ 14 Pro ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.74 ಇಂಚಸ್ ಫುಲ್ HD AMOLED ಡಿಸ್ಪ್ಲೇ ಸಿಗುತ್ತೆ. 144 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಹಾಗೆ 5500 mAh ಬ್ಯಾಟರಿ ಸಿಗುತ್ತೆ. 68 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಫೋನ್ 29,999 ಒಳಗಡೆನೆ ಬರಬಹುದು.
ರಿಯಲ್ಮಿ 14 Pro ಪ್ಲಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.74 ಇಂಚಸ್ ಫುಲ್ HD ಪ್ಲಸ್ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಸಿಗುತ್ತೆ. 144 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುತ್ತೆ. ಹಾಗೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ. 5500 mAh ಬ್ಯಾಟರಿ ಸಿಗುತ್ತೆ. 100 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಫೋನ್ 34,999ಗೆ ಅಕ್ಟೋಬರ್ ಎಂಡ್ ಅಲ್ಲಿ ಬರಬಹುದು. ಲಾಂಚ್ ಆದಾಗ ನೋಡೋಣ ಹೇಗಿರುತ್ತೆ ಅಂತ. ರಿಯಲ್ಮಿ 13 ಸೀರೀಸ್ ತರನೇ ಇರುತ್ತಾ ಇಲ್ವಾ ಅದಕ್ಕಿಂತ ಬೆಟರ್ ಆಗಿ ಇರುತ್ತಾ ಅಂತ. ಮೂರನೇದಾಗಿ ನಾವು ಸ್ಯಾಮ್ಸಂಗ್ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಸ್ಯಾಮ್ಸಂಗ್ ಕಡೆಯಿಂದ 2 ಫೋನ್ಸ್ ಗಳು ಲಾಂಚ್ ಆಗಬಹುದು. ಮೊದಲನೇದಾಗಿ ಸ್ಯಾಮ್ಸಂಗ್ A16. ಇದರಲ್ಲಿ 6.7 ಇಂಚಸ್ PLC LCD ಡಿಸ್ಪ್ಲೇ ಸಿಗುತ್ತೆ. 90 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುತ್ತೆ. ಹಾಗೆ ಇದರಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 6300 ಪ್ರೊಸೆಸರ್ ಕೊಟ್ಟಿದ್ದಾರೆ. 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ. 5000 mAh ಬ್ಯಾಟರಿ ಸಿಗುತ್ತೆ. 25 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಫೋನ್ ಅಕ್ಟೋಬರ್ ಸೆಕೆಂಡ್ ವೀಕ್ ಅಲ್ಲಿ 16,999ಗೆ ಲಾಂಚ್ ಆಗುತ್ತೆ. ಎರಡನೇದಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 FE. ಇದರಲ್ಲಿ 6.7 ಇಂಚಸ್ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುತ್ತೆ. ಹಾಗೆ ಇದರಲ್ಲಿ ಸ್ಯಾಮ್ಸಂಗ್ ಕಡೆಯಿಂದಾನೆ Exynos 2400E ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ. 4700 mAh ಬ್ಯಾಟರಿ ಸಿಗುತ್ತೆ. 25 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ 15 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಫೋನ್ 59,999ಗೆ ಅಕ್ಟೋಬರ್ 4ಗೆ ಲಾಂಚ್ ಆಗುತ್ತೆ. ಈ ಫೋನ್ ಓವರ್ ಪ್ರೈಸಿಂಗ್ ಆಯ್ತು. 40,000 ಇಂದ 45,000 ಒಳಗಡೆ ಬಂದ್ರೆ ಚೆನ್ನಾಗಿರುತ್ತೆ. ವೆಯ್ಟ್ ಮಾಡಿ ನೋಡೋಣ ಯಾವ ಪ್ರೈಸಿಂಗ್ ಲಾಂಚ್ ಆಗುತ್ತೆ ಅಂತ. ನಾಲ್ಕನೇದಾಗಿ ಶಾಮಿ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಶಾಮಿ ಕಡೆಯಿಂದ 3 ಫೋನ್ಸ್ ಗಳು ಲಾಂಚ್ ಆಗಬಹುದು. ರೆಡ್ಮಿ ನೋಟ್ 14, ರೆಡ್ಮಿ ನೋಟ್ 14 Pro ಹಾಗೆ ರೆಡ್ಮಿ ನೋಟ್ 14 Pro ಪ್ಲಸ್. ಮೊದಲನೇದಾಗಿ ರೆಡ್ಮಿ ನೋಟ್ 14 ಬಗ್ಗೆ ಮಾತಾಡೋದಾದ್ರೆ 6.67 ಇಂಚಸ್ ಫುಲ್ HD ಪ್ಲಸ್ OLED ಡಿಸ್ಪ್ಲೇ ಸಿಗುತ್ತೆ. ಇದರಲ್ಲಿ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುತ್ತೆ. ಹಾಗೆ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 7025 ಅಲ್ಟ್ರಾ ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ. 5110 mAh ಬ್ಯಾಟರಿ ಸಿಗುತ್ತೆ. 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಫೋನ್ 13,000 ಒಳಗಡೆ ಲಾಂಚ್ ಆಗುತ್ತೆ. ಎರಡನೇದಾಗಿ ರೆಡ್ಮಿ ನೋಟ್ 14 Pro ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.67 ಇಂಚಸ್ 1.5K OLED ಕರ್ವ್ ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುತ್ತೆ. ಹಾಗೆ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 7300 ಅಲ್ಟ್ರಾ ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ. 5500 mAh ಬ್ಯಾಟರಿ ಸಿಗುತ್ತೆ. 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಫೋನ್ 17,000 ಒಳಗಡೆ ಲಾಂಚ್ ಆಗಬಹುದು. ಮೂರನೇದಾಗಿ ರೆಡ್ಮಿ ನೋಟ್ 14 Pro ಪ್ಲಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.67 ಇಂಚಸ್ 1.5K ಅಮೋಲೆಡ್ ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ. ಹಾಗೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ. 6200 mAh ಬಿಗ್ ಬ್ಯಾಟರಿ ಸಿಗುತ್ತೆ. 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ 23,000 ಒಳಗಡೆ ಅಕ್ಟೋಬರ್ ಎಂಡ್ ಅಲ್ಲಿ ಲಾಂಚ್ ಆಗಬಹುದು. ಹಾಗೆ ರೆಡ್ಮಿ ನೋಟ್ 14 Pro Max ಕೂಡ ಲಾಂಚ್ ಆಗುತ್ತೆ ಅಂತ ರೂಮರ್ಸ್ ಇದೆ. ಕನ್ಫರ್ಮ್ ಆಗಿ ಇಲ್ಲ. ಕನ್ಫರ್ಮ್ ಆದ್ರೆ ನಾನು ನೆಕ್ಸ್ಟ್ ಬರೋ ಟೆಕ್ ನ್ಯೂಸ್ ಅಲ್ಲಿ ಹೇಳ್ತೀನಿ. ಐದನೇದಾಗಿ ನಾವು IQ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ IQ ಕಡೆಯಿಂದ 4 ಫೋನ್ಸ್ ಗಳು ಲಾಂಚ್ ಆಗಬಹುದು. IQ 13, IQ 13 Pro, IQ Neo 9S Pro ಹಾಗೆ IQ Z9 Turbo. ಮೊದಲನೇದಾಗಿ ನಾವು IQ 13 ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.78 ಇಂಚಸ್ 2K ಫ್ಲಾಟ್ OLED ಡಿಸ್ಪ್ಲೇ ಸಿಗುತ್ತೆ. 144 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. ಹಾಗೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ ಡ್ರ್ಯಾಗನ್ 8 Gen 4 ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ. 6150 mAh ಬಿಗ್ ಬ್ಯಾಟರಿ ಸಿಗುತ್ತೆ. ಹಾಗೆ 100 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಫೋನ್ ಬಂದು 55,000 ಒಳಗಡೆ ನಿಮ್ಗೆ ಸಿಗುತ್ತೆ. ಎರಡನೇದಾಗಿ ನಾವು IQ 13 Pro ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.8 ಇಂಚಸ್ 2K ಅಮೋಲೆಡ್ ಡಿಸ್ಪ್ಲೇ ಸಿಗುತ್ತೆ. 165 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುತ್ತೆ. ಹಾಗೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ ಡ್ರ್ಯಾಗನ್ 8 Gen 4 ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದರಲ್ಲಿ 200 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ. 5000 mAh ಬಿಗ್ ಬ್ಯಾಟರಿ ಸಿಗುತ್ತೆ. 250 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಫೋನ್ ಅಕ್ಟೋಬರ್ ಮಧ್ಯದಲ್ಲಿ 73,000 ಒಳಗಡೆ ಲಾಂಚ್ ಆಗುತ್ತೆ. ಮೂರನೇದಾಗಿ IQ Neo 9S Pro ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.78 ಇಂಚಸ್ 1.5K LTPO ಅಮೋಲೆಡ್ ಡಿಸ್ಪ್ಲೇ ಸಿಗುತ್ತೆ. 144 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ. ಹಾಗೆ ಇದರಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 9300 ಪ್ಲಸ್ ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ. 5160 mAh ಬ್ಯಾಟರಿ ಸಿಗುತ್ತೆ. 120 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಫೋನ್ 31,000 ಒಳಗಡೆ ಅಕ್ಟೋಬರ್ ಎಂಡ್ ಅಲ್ಲಿ ಲಾಂಚ್ ಆಗಬಹುದು. ನಾಲ್ಕನೇದಾಗಿ IQ Z9 Turbo ಬಗ್ಗೆ
ಮಾತಾಡೋದಾದ್ರೆ ಇದರಲ್ಲಿ 6.79 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುತ್ತೆ. ಹಾಗೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 8s Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ. 5000 mAh ಬ್ಯಾಟರಿ ಸಿಗುತ್ತೆ. 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಫೋನ್ ಬಂದು 33,000 ಒಳಗಡೆ ಅಕ್ಟೋಬರ್ ಎಂಡ್ ಅಲ್ಲಿ ಲಾಂಚ್ ಆಗಬಹುದು. ಈ ಫೋನ್ ಲಾಂಚ್ ಆಗೋದು ಕನ್ಫರ್ಮ್ ಇಲ್ಲ, ರೂಮರ್ಸ್ ಇದೆ. ನೋಡೋಣ, ಕನ್ಫರ್ಮ್ ಆದ್ಮೇಲೆ ನಾನು ನೆಕ್ಸ್ಟ್ ಬರೋ ಟೆಕ್ ನ್ಯೂಸ್ ಅಲ್ಲಿ ಹೇಳ್ತೀನಿ. ಆರನೇದಾಗಿ ಒನ್ ಪ್ಲಸ್ ಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ ಒನ್ ಪ್ಲಸ್ ಕಡೆಯಿಂದ ಒಂದೇ ಫೋನ್ ಲಾಂಚ್ ಆಗೋದು ಒನ್ ಪ್ಲಸ್ 13. ಇದರಲ್ಲಿ 6.8 ಇಂಚಸ್ 2K ಮೈಕ್ರೋ ಕ್ವಾಡ್ ಕರ್ವ್ ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ. ಹಾಗೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 8 Gen 4 ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ. 6000 mAh ಬಿಗ್ ಬ್ಯಾಟರಿ ಸಿಗುತ್ತೆ. 100 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಹಾಗೆ 50 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಫೋನ್ 65,000 ಒಳಗಡೆ ಅಕ್ಟೋಬರ್ ಎಂಡ್ ಅಲ್ಲಿ ಬರ್ಬೋದು. ಹಾಗೆ ಈ ಫೋನ್ ಗೇಮಿಂಗ್ ಗೋಸ್ಕರ ಬೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು. ಹಾಗೆ ಒನ್ ಪ್ಲಸ್ 13 ಆರ್ ಕೂಡ ಲಾಂಚ್ ಆಗುತ್ತೆ ಅಂತ ರೂಮರ್ಸ್ ಇದೆ. ಕನ್ಫರ್ಮ್ ಆದಾಗ ನಾನು ಹೇಳ್ತೀನಿ. ಏಳನೇದಾಗಿ ಓಪೋ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಓಪೋ ಕಡೆಯಿಂದ ಒಂದು ಫೋನ್ ಲಾಂಚ್ ಆಗಬಹುದು, ಓಪೋ ಫೈಂಡ್ X8. ಇದರಲ್ಲಿ 6.5 ಇಂಚಸ್ 1.5K LTPO AMOLED ಡಿಸ್ಪ್ಲೇ ಸಿಗುತ್ತೆ. ಹಾಗೆ ಇದರಲ್ಲಿ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ. ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 9400 ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಕ್ವಾಡ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ. 5600 mAh ಬಿಗ್ ಬ್ಯಾಟರಿ ಸಿಗುತ್ತೆ. 100 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ ಬಂದು 55,990ಕ್ಕೆ ಅಕ್ಟೋಬರ್ ಮಧ್ಯದಲ್ಲಿ ಲಾಂಚ್ ಆಗುತ್ತೆ. ಈ ಫೋನ್ ಕ್ಯಾಮ್ರಾಗೋಸ್ಕರನೇ ಬೆಸ್ಟ್ ಇರುತ್ತೆ. ಫೈಂಡ್ X ಸೀರೀಸ್ ಎಲ್ಲಾನು ಕ್ಯಾಮ್ರಾ ಫೋನ್ಸ್ ಅಂತಾನೆ ಫೇಮಸ್ ಆಗಿದೆ. ನೋಡೋಣ ಲಾಂಚ್ ಆದಾಗ ಇದು ಎಷ್ಟು ಫೇಮಸ್ ಆಗುತ್ತೆ ಅಂತ. ಎಂಟನೇದಾಗಿ ಇನ್ಫಿನಿಕ್ಸ್ ಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ ಇನ್ಫಿನಿಕ್ಸ್ ಕಡೆಯಿಂದನೂ ಒಂದು ಫೋನ್ ಲಾಂಚ್ ಆಗುತ್ತೆ, ಇನ್ಫಿನಿಕ್ಸ್ ಹಾಟ್ 50i. ಇದರಲ್ಲಿ 6.7 ಇಂಚಸ್ HD ಪ್ಲಸ್ IPS ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುತ್ತೆ. ಹಾಗೆ ಇದರಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಹೀಲಿಯೋ G81 ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ 48 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. 5000 mAh ಬ್ಯಾಟರಿ ಸಿಗುತ್ತೆ. 18 ವ್ಯಾಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಫೋನ್ ಬಂದು 11,000 ಒಳಗಡೆ ಅಕ್ಟೋಬರ್ ಎಂಡ್ ಅಲ್ಲಿ ಬರ್ಬೋದು, ಇಲ್ಲ ಅಂದ್ರೆ ನವೆಂಬರ್ ಸ್ಟಾರ್ಟಿಂಗ್ ಅಲ್ಲಿ ಲಾಂಚ್ ಆಗಬಹುದು. ಈ ಫೋನ್ ಎಂಟ್ರಿ ಲೆವೆಲ್ ಫೋನ್ ಆಗಿದೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಟಾಪ್ 21 ಬೆಸ್ಟ್ ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಸ್ ಬಗ್ಗೆ ಹೇಳಿದ್ದೀನಿ. ಈ ಎಲ್ಲಾ ಫೋನ್ಸ್ ಗಳ ರಿವ್ಯೂ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೆ ಯಾವುದೇ ಡೌಟ್ ಇದ್ರೂ ನೀವು ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.